ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಬಿಕಾ ಹರೀಶ್ ಕಿಚನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನಂದರೆ ಮಿಕ್ಸ್ ತರಕಾರಿ ಮತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಉಪ್ಪಿಟ್ಟು ಅಂದ್ರೇ 1 ಕಿಲೋಮೀಟ್ರ್ ದೂರ ಹೋಗೋ ಜನಗಳಿದ್ದಾರೆ. ಹಂಗಾಗಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಥರನೂ ಮಾಡ್ಬೋದಾ, ಈ ಥರನೂ ಚೆನ್ನಾಗಿರುತ್ತಾ ಅಂತ ನಿಮಗೆ ಅನಿಸುತ್ತೆ. ಬನ್ನಿ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಬೇಕು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಸ್ವಲ್ಪ ಇಟ್ಕೊಂಡಿದ್ದಾರೆ. ಮತ್ತು ಸಬ್ಬಕ್ಕಿ ಸೊಪ್ಪು ಸ್ವಲ್ಪ, ಮತ್ತು ಮೆಣಸಿನ್ಕಾಯಿ ಒಂದು 6, ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಈರುಳ್ಳಿ, ಮತ್ತು ಬೀನ್ಸ್ ಸ್ವಲ್ಪ, ಮತ್ತು ಟೊಮೊಟೊ ಒಂದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತು ಹಸಿ ತೊಗರಿ ಕಾಳನ್ನ ಈ ಥರ ಬಿಡಿಸಿ ಇಟ್ಕೊಂಡಿದ್ದಾರೆ. ಮತ್ತು ಅರ್ಧ kg ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದಾರೆ. ಮತ್ತು ಕರ್ಬೇವಿನ ಸೊಪ್ಪು, ಮತ್ತು ಕಡಲೆ ಬೀಜ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನ್, ಉದ್ದಿನಬೇಳೆ 1 ಸ್ಪೂನ್, ಮತ್ತು ಸಾಸಿವೆ 1 ಸ್ಪೂನ್, ಜೀರಿಗೆ ತುಪ್ಪ ತೊಗೊಂಡಿದ್ದಾರೆ. ಮತ್ತು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ತೊಗೊಂಡಿದ್ದಾರೆ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದಾರೆ. ಪಾತ್ರೆ ಕಾದಿದೆ. ಪಾತ್ರೆಗೆ ತುಪ್ಪ ಮತ್ತು ಎಣ್ಣೆ ಸೇರಿಸ್ಕೊತಾ ಇದ್ದಾರೆ. ತುಪ್ಪ ಒಂದು 6 ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದಾರೆ. ಎಣ್ಣೆ ಕೂಡ ಒಂದು 5 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದಾರೆ. ಮತ್ತು ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ಇದ್ರ ಜೊತೆಗೇ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದಾರೆ. ಅದ್ರ ಜೊತೆಗೇ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದಾರೆ. ಈ ಮೆಣಸಿನ್ಕಾಯಿ ಸೇರಿಸ್ಕೊಂಡಾದ್ಮೇಲೆ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದಾರೆ. ಇದ್ರ ಜೊತೆಗೇ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊತಾ ಇದ್ದಾರೆ. ಕರಿಬೇವು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪ ಮತ್ತು ಎಣ್ಣೆಯಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಬೇಕು. ಅದು ಘಮ ಬಿಡಬೇಕು. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ತೊಗರಿ ಕಾಳನ್ನ ಹಾಕ್ತಾ ಇದ್ದಾರೆ. 1 ಕಪ್ ಆಗೋಷ್ಟು ತೊಗರಿ ಕಾಳನ್ನ ತೊಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹುಳ ಇರುತ್ತೆ, ತೊಗರಿ ಕಾಳಲ್ಲಿ ಹುಳ ಇರುತ್ತೆ, ನೋಡಿಕೊಂಡು ಕ್ಲೀನ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಎಣ್ಣೆಯಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಕಾಳಲ್ಲೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದಾರೆ. ಕಾಳಿಗೆ ಉಪ್ಪೆಲ್ಲ ಹಿಡಿಬೇಕು, ಹಂಗಾಗಿ ಹೀಗೆ ಉಪ್ಪು ಹಾಕಿದ್ದಾರೆ. ಮತ್ತು ಬೀನ್ಸ್ ಕೂಡ ಸೇರಿಸ್ಕೊತಾ ಇದ್ದಾರೆ. ಬೀನ್ಸ್ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಬೀನ್ಸು ಮತ್ತು ಕಾಳು ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು. ಪಕ್ಕದಲ್ಲೇ ಬಿಸಿನೀರು ಇಟ್ಟಿದ್ದೀವಿ. ಇದು ಬಿಸಿನೀರು ಹಾಕೋದ್ರಿಂದ ಕಾಳು ಎಲ್ಲ ಚೆನ್ನಾಗಿ ಬೇಯುತ್ತೆ. ಹಂಗಾಗಿ ಬಿಸಿನೀರು ಕಾಯೋಕೆ ಇಟ್ಟಿದ್ದೀವಿ. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಘಮ್ ಅಂತ ಸ್ಮೆಲ್ ಬರ್ತಾ ಇದೆ. ಆ ತುಪ್ಪದ ವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಸಬ್ಬಕ್ಕಿ ಸೊಪ್ಪು ಸೇರಿಸ್ಕೊತಾ ಇದ್ದಾರೆ. ಸಬ್ಬಕ್ಕಿ ಸೊಪ್ಪು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟಿಗೆ. ಹಂಗಾಗಿ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡು ಈಗ ಎಣ್ಣೆಲೆ ಬಾಡಿಸ್ಕೊತಾ ಇದ್ದಾರೆ. ಇವೆಲ್ಲನೂ ತುಪ್ಪ ಮತ್ತು ಎಣ್ಣೆಲೆ ಬಾಡಿಸ್ಕೋಬೇಕು. ಆಗ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಸ್ಮೂತಾಗೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಚಿರೋಟಿ ರವೆನೇ ಬಳಸಬೇಕು, ಸ್ಮೂತಾಗೆ ಬರುತ್ತೆ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡಿ, ಈ ಟೈಮಲ್ಲಿ ಟೊಮೊಟೊ ಹಾಕ್ಕೊತಾ ಇದ್ದಾರೆ. ಟೊಮೊಟೊ ಹಾಕ್ಕೊಂಡು ಟೊಮೊಟೊನ ಚೆನ್ನಾಗಿ ಫ್ರೈ ಆಗೋವರೆಗೂ ಟೊಮೊಟೊನ ಫ್ರೈ ಮಾಡ್ಕೊತಾರೆ. ಟೊಮೊಟೊದಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ.
ಈ ಟೈಮಲ್ಲಿ ನಾವು ಬಿಸಿನೀರು ಇಟ್ಕೊಂಡಿದ್ವಿ. ಅರ್ಧ ಕೆ ಜಿ ರವೆ ತೊಗೊಂಡಿರೋದು. ಅರ್ಧ ಕೆ ಜಿಗೆ ನಾವು 1/4 ಚೊಂಬಾಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀವಿ. ಅದಕ್ಕೆ 2.5 ಚೊಂಬಷ್ಟು ನೀರು ಸೇರಿಸ್ಕೊಂಡಿದ್ದೀವಿ. ನೀರೆಲ್ಲ ನೋಡಿ ಚೆನ್ನಾಗಿ ಮಳ್ತಾ ಇದೆ. ಈ ಟೈಮಲ್ಲಿ ನಾವು ಉಪ್ಪು ತರಕಾರಿಗಷ್ಟೇ ಹಾಕಿದ್ದು. ಮತ್ತು ಇವಾಗ ರವೆ ಎಲ್ಲ ಹಾಕಬೇಕಾದ್ರೆ ಇವಾಗ ಉಪ್ಪು ಸೇರಿಸ್ಕೊಳ್ಳೇಬೇಕಾಗುತ್ತೆ. ಹಂಗಾಗಿ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪು ಸೇರಿಸ್ಕೊಳ್ಳಿ. ನೀರೆಲ್ಲ ಚೆನ್ನಾಗಿ ಮಳ್ತಾ ಇದೆ ಮತ್ತು ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ. ಹಂಗಾಗಿ ಈಗ ಏನು ಮಾಡಬೇಕಂದ್ರೆ ಚಿರೋಟಿ ರವೆನ ಸ್ವಲ್ಪನೇ ಬಿಡಬೇಕು. ಯಾಕಂದರೆ ಗಟ್ಟಿಗಾಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪನೇ ಬಿಡಬೇಕು. ಕಲಿಸ್ತಾನೇ ಇರಬೇಕು ಮತ್ತು ಸ್ವಲ್ಪನೇ ಬಿಡ್ತಾ ಇರಬೇಕು. ನೋಡಿ, ಇಲ್ಲಾಂದರೆ ಗಂಟಾಗಿ ಹೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡ್ದಂಗೆ ನೀಟಾಗೆ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ತಾ ಇರಬೇಕು. ಇದು ರವೆ ಸ್ಮೂತಾಗಿರುತ್ತೆ. ಹಂಗಾಗಿ ಗಟ್ಟಿಗೂ ಆಗ್ಬಿಡುತ್ತೆ, ಗಂಟಾಗ್ಬಿಡುತ್ತೆ. ನೋಡಿಕೊಂಡು ನಾವು ಮೀಡಿಯಮ್ ಆಗಿ ಫ್ಲೇಮ್ ಇಟ್ಕೊಂಡು ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಇದ್ದರೆ ಸಾಕಾಗುತ್ತೆ. ಅದರಲ್ಲಿ ಅರ್ಧ ಕೆ ಜಿಲಿ ಒಂದು ಸ್ವಲ್ಪ ಮಿಕ್ಕಿದೆ. ಯಾಕಂದರೆ ತುಂಬ ಚೆನ್ನಾಗಿ ನೀರು ಚೆನ್ನಾಗಿ ಕುದೀತಾ ಇತ್ತು ಮತ್ತು ತರಕಾರಿ ಎಲ್ಲ ಬೆಂದಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಕಮ್ಮಿ ಆಗಿದೆ. ಈಗ ನೋಡಿ, ಇದು ರವೆ ಎಲ್ಲ ಚೆನ್ನಾಗೇ ಬೆಂದಿದೆ. ಅದಕ್ಕಿದ್ರೆ ಸಾಕಾಗುತ್ತೆ. ನೋಡಿ, ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ. ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಯಾರೆಲ್ಲ ಉಪ್ಪಿಟ್ಟು ತಿಂದೇ ಇರೋರೆಲ್ಲ ಇಷ್ಟಪಟ್ಟು ಉಪ್ಪಿಟ್ಟು ತಿಂತೀರಾ. ನೋಡಿ, ಅಮ್ಮ ಮಾಡಿರೋ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ನೋಡಿ, ನೀವು ಒಂದ್ಸರಿ ನಿಮ್ಮಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಅಮ್ಮ ಮಾಡಿರೋ ಮಿಕ್ಸ್ ತರಕಾರಿ ಉಪ್ಪಿಟ್ಟು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇನ್ನೊಂದು ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.